ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ವೆನಿಜುಲಾ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿನ ಅಧ್ಯಕ್ಷರನ್ನ ಸೆರೆ ಹಿಡಿತಿದ್ದ ಹಾಗೆ ನಾನು ನಿಮಗೊಂದು ಮಾತು ಹೇಳಿದ್ದೆ. ಟ್ರಂಪ್ ಅವರ ಈ ದಾಳಿ ಕೇವಲ ವೆನಿಜುಲಾಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ದಕ್ಷಿಣ ಅಮೆರಿಕದ ಇನ್ನೂ ಕೆಲ ದೇಶಗಳ ಮೇಲೆ ಟ್ರಂಪ್ ದಾಳಿ ಮಾಡಬಹುದು, ಆ ರೀತಿಯಾದಂತಹ ಪ್ಲಾನ್ಗಳನ್ನು ಇಟ್ಕೊಂಡಿದ್ದಾರೆ ಅಂತ. ಈಗ ಸ್ವತಃ ಟ್ರಂಪ್ ಅವರೇ ತನ್ನ ಪ್ಲಾನ್ ಅನ್ನ ರಿವೀಲ್ ಮಾಡಿದ್ದಾರೆ. ಯಾವ್ಯಾವ ದೇಶ ನನ್ನ ನೆಕ್ಸ್ಟ್ ಟಾರ್ಗೆಟ್ ಅನ್ನೋದನ್ನ ಓಪನ್ ಆಗಿ ಕುಲ್ಲ ಹೇಳ್ಕೊಂಡಿದ್ದಾರೆ. ಅನೇಕ ದೇಶಗಳಿಗೆ ನಿದ್ದೆ ಇಲ್ಲದಂತೆ ಮಾಡಿದ್ದಾರೆ. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಟ್ರಂಪ್ ಅವರ ಈ ನಡೆ, ಅವರ ಈ ಸ್ಟೇಟ್ಮೆಂಟ್ ಅಮೆರಿಕದ ಫಾರಿನ್ ಪಾಲಿಸಿಯ ಅತಿ ದೊಡ್ಡ ಡಿಸಾಸ್ಟರ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯಾದಂತಹ ನಿರ್ಧಾರವನ್ನ ಟ್ರಂಪ್ ಕೈಗೊಳ್ತಾ ಇದ್ದಾರೆ. ಟ್ರಂಪ್ ಅವರು ನೆಕ್ಸ್ಟ್ ಯಾವ್ಯಾವ ದೇಶಗಳನ್ನ ಟಾರ್ಗೆಟ್ ಮಾಡ್ತಾರೆ, ಯಾಕೋಸ್ಕರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಕೇವಲ ಅಲ್ಲಿನ ಸಂಪತ್ತು ಮಾತ್ರ ಕಾರಣವಾ ಅಥವಾ ಬೇರೆ ಏನಾದರೂ ರೀಸನ್ಗಳಿದೆಯಾ? ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಪ್ರತಿ ದೇಶದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ. ಜೊತೆಗೆ ಮಿತ್ರರೇ, ಟ್ರಂಪ್ 1823ರ ಒಂದು ಡಾಕ್ಟ್ರಿನ್ ಅನ್ನ ಜಾರಿಗೆ ತರೋದಕ್ಕೆ ಮುಂದಾಗಿದ್ದಾರೆ. ಇದು ಬಹಳ ಡೇಂಜರಸ್ ಆದಂತಹ ನಡೆ. ಇದು ಒಂದು ರೀತಿಯಲ್ಲಿ ಕೊಲೋನಿಯಲ್ ಎರಾ ಮತ್ತೆ ಆರಂಭಗೊಳ್ಳುವಂತಹ ಸೂಚನೆ ಇದ್ದಂತೆ ಇದೆ. ವಿಶ್ವಸಂಸ್ಥೆ ಇವತ್ತು ಅರ್ಥವನ್ನೇ ಕಳೆದುಕೊಂಡಿದೆ. ನನಗನ್ಸುತ್ತೆ ವಿಶ್ವಸಂಸ್ಥೆಯನ್ನ ಡಿಸಾಲ್ವ್ ಮಾಡಿಬಿಡಬಹುದು ಅಂತ. ಯಾಕೆಂದ್ರೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಅರ್ಥವೇ ಇಲ್ಲ. ಈ ಇಡೀ ವಿಚಾರದ ಕುರಿತಾಗಿ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಮಾಹಿತಿಯನ್ನು ಕೊಡ್ತೀನಿ. ಅತ್ಯಂತ ಇಂಪಾರ್ಟೆಂಟ್ ಆದಂತಹ ವಿಚಾರ. ಮುಂದಿನ ಕೆಲ ದಿನಗಳಲ್ಲಿ ಬಹಳ ದೊಡ್ಡ ಡೆವಲಪ್ಮೆಂಟ್ ಕೂಡ ಆಗೋದಕ್ಕಿದೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ವೆನಿಜುಲಾ ಅಟ್ಯಾಕ್ ಆಗ್ತಿದ್ದ ಹಾಗೆ ಟ್ರಂಪ್ ಅವರಿಗೆ ನೆಕ್ಸ್ಟ್ ಟಾರ್ಗೆಟ್ಗಳ ಬಗ್ಗೆ ಅಲ್ಲಿನ ಜರ್ನಲಿಸ್ಟ್ಗಳೇ ಪ್ರಶ್ನೆ ಕೇಳ್ತಾರೆ. ಆಗ ಟ್ರಂಪ್ ಒಂದೊಂದಕ್ಕೂ ಕೂಡ ಬಹಳ ಡೀಟೇಲ್ ಆದಂತಹ ಉತ್ತರ ಕೊಟ್ಟಿದ್ದಾರೆ. ವೆನಿಜುಲಾ ಆಗ್ತಿದ್ದ ಹಾಗೆ ನೆಕ್ಸ್ಟ್ ಟ್ರಂಪ್ ಅವರ ಟಾರ್ಗೆಟ್ ಇರುವಂತಹದ್ದೇ ಕೊಲಂಬಿಯಾ. ಈ ಕೊಲಂಬಿಯಾ ದಕ್ಷಿಣ ಅಮೆರಿಕದ 4ನೇ ಅತಿ ದೊಡ್ಡ ದೇಶ. ಈ ದೇಶದಲ್ಲಿ 5.2 ಕೋಟಿಯಷ್ಟು ಜನ ವಾಸ ಮಾಡ್ತಾರೆ. ಈ ದೇಶ ನೈಸರ್ಗಿಕ ಸಂಪತ್ತಿನಲ್ಲೂ ಕೂಡ ಸಾಕಷ್ಟು ರಿಚ್ ಆಗಿದೆ. ಕೊಲಂಬಿಯಾ ದೇಶದಲ್ಲೂ ಕೂಡ ಆಯಿಲ್ ರಿಸರ್ವ್ ಇದೆ. ಜೊತೆಗೆ ಸಿಲ್ವರ್, ಗೋಲ್ಡ್ ಹೇರಳವಾಗಿ ದೊರೆಯುತ್ತೆ. ಸದ್ಯ ಗುಸ್ತಾವೋ ಪೆಟ್ರೋ ಈ ದೇಶದ ಅಧ್ಯಕ್ಷ. ಟ್ರಂಪ್ಗೂ ಇವರಿಗೂ ಸ್ವಲ್ಪನೂ ಆಗಬರೋದಿಲ್ಲ. ಯಾಕೆ ಅಂತಂದ್ರೆ ಈ ಗುಸ್ತಾವೋ ಪೆಟ್ರೋ ಲೆಫ್ಟ್ ವಿಂಗ್ ಲೀಡರ್. ಕೊಲಂಬಿಯಾ ದೇಶದ ಮೊಟ್ಟ ಮೊದಲ ಲೆಫ್ಟ್ ವಿಂಗ್ ಲೀಡರ್ ಆಗಿ ಗುಸ್ತಾವೋ ಪೆಟ್ರೋ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅದು ಟ್ರಂಪ್ಗೆ ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ಟ್ರಂಪ್ ಅನ್ನ ಗುಸ್ತಾವೋ ಪೆಟ್ರೋ ಟೀಕಿಸ್ತಾರೆ, ಗುಸ್ತಾವೋ ಪೆಟ್ರೋ ಅನ್ನ ಟ್ರಂಪ್ ಟೀಕಿಸ್ತಾರೆ. ವೆನಿಜುಲಾದ ಮದುರೋರನ್ನ ಸೆರೆ ಹಿಡಿತಿದ್ದ ಹಾಗೆ ಟ್ರಂಪ್ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗುಸ್ತಾವೋ ಪೆಟ್ರೋ ತನ್ನ ದೇಶದಲ್ಲಿ ಕೊಕೈನ್ ಮಿಲ್ ಅನ್ನ ಇಟ್ಕೊಂಡಿದ್ದಾನೆ, ಕೊಕೈನ್ ಫ್ಯಾಕ್ಟರಿಯನ್ನ ರನ್ ಮಾಡ್ತಾ ಇದ್ದಾನೆ. ಆ ಅನಾರೋಗ್ಯಕರ ಮನುಷ್ಯ ಆ ಕೊಕೈನ್ ಅನ್ನ ಅಮೆರಿಕಾಗೆ ಸೇಲ್ ಮಾಡ್ತಾ ಇದ್ದಾನೆ. ಇದನ್ನ ಹೆಚ್ಚು ದಿನ ನಾವು ಹೀಗ್ ಮಾಡೋದಕ್ಕೆ ಬಿಡೋದಿಲ್ಲ. ಹೀಗಂತ ಕೊಲಂಬಿಯಾ ಅಧ್ಯಕ್ಷರಿಗೆ ಸ್ವಲ್ಪನೂ ಮರ್ಯಾದೆಯನ್ನೇ ಕೊಡದೆ ಟ್ರಂಪ್ ಜಾಡಿಸ್ತಾರೆ. ಇದಾಗ್ತಿದ್ದ ಹಾಗೆ ಪತ್ರಕರ್ತೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಹಾಗಾದ್ರೆ ಕೊಲಂಬಿಯಾ ಮೇಲೂ ಕೂಡ ನೀವು ಆಪರೇಷನ್ ಅನ್ನ ಕೈಗೊಳ್ತೀರಾ ಅಂತ. ಅದಕ್ಕೆ ಟ್ರಂಪ್ ಕೊಟ್ಟಂತಹ ಉತ್ತರ ಏನು ಗೊತ್ತಾ? ಇದನ್ನ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಯಾಕೆ ಅಂತಂದ್ರೆ ಅವರು ಅನೇಕ ಜನರನ್ನ ಕೊಲ್ತಾ ಇದ್ದಾರೆ. ಅಂದ್ರೆ ಟ್ರಂಪ್ ಅವರು ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಕೊಲಂಬಿಯಾ ಅನ್ನೋದನ್ನ ಓಪನ್ ಆಗಿ ಹೇಳದಂತಾಗಿದೆ. ಇದಕ್ಕೀಗ ಕೊಲಂಬಿಯಾದ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಕೂಡ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ತಾಕತ್ತಿದ್ರೆ ಬನ್ನಿ ನನ್ನನ್ನು ಸೆರೆ ಹಿಡಿದುಕೊಂಡು ಹೋಗಿ ಅಂತ ಅವರು ಕೂಡ ಸವಾಲ್ ಹಾಕಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಕೊಲಂಬಿಯಾದಲ್ಲಿ ಮಿಲಿಟರಿ ಜಮಾವಣೆ ಜಾಸ್ತಿ ಆಗ್ತಾ ಇದೆ. ಕೊಲಂಬಿಯಾದ ಬಳಿಕ ಅಮೆರಿಕದ ಟಾರ್ಗೆಟ್ ಇರುವಂತಹದ್ದು ಕ್ಯೂಬಾ. ಕ್ಯೂಬಾ ಅಮೆರಿಕದ ಪಕ್ಕದಲ್ಲೇ ಇರುವಂತಹ ಒಂದು ಪುಟ್ಟ ದೇಶ. ಅಲ್ಲಿನ ಜನಸಂಖ್ಯೆ ಕೇವಲ 1,10,00,000 ಜನ ಮಾತ್ರ. ಅಲ್ಲಿನ ಅಧ್ಯಕ್ಷ ಮಿಗೆಲ್ ಡಿಯಾಸ್ ಕೆನೆಲ್. ಟ್ರಂಪ್ಗೆ ಈ ಕ್ಯೂಬಾ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅವ್ರೇನು ಉತ್ತರ ಕೊಟ್ಟರು ಗೊತ್ತಾ? ನಾವು ಕ್ಯೂಬಾ ವಿರುದ್ಧ ಏನೋ ಕ್ರಮ ಕೈಗೊಳ್ಳಬೇಕು ಅಂತೇನಿಲ್ಲ, ಅವರೇ ಕೊಲ್ಯಾಪ್ಸ್ ಆಗಿ ಹೋಗ್ಬಿಡ್ತಾರೆ, ಅವರ ಆರ್ಥಿಕತೆ ಅಷ್ಟು ಶೇಕ್ ಆಗಿ ಹೋಗಿದೆ ಅಂತ ಟ್ರಂಪ್ ಉತ್ತರ ಕೊಟ್ಟರು. ಕ್ಯೂಬಾ ವಿರುದ್ಧವಾಗಿ ಅಮೆರಿಕ ಅನೇಕ ವರ್ಷಗಳಿಂದಲೂ ಕೂಡ ನಿರ್ಬಂಧವನ್ನು ವಿಧಿಸುತ್ತಲೇ ಬಂದಿದೆ. ಕ್ಯೂಬಾದ ಮೇಲೆ ಅಮೆರಿಕದ ಆರ್ಥಿಕ ದಿಗ್ಬಂಧನದ ಕಾರಣದಿಂದಾಗಿ ಆ ದೇಶ ಆಲ್ಮೋಸ್ಟ್ ಕೊಲ್ಯಾಪ್ಸ್ ಆಗಿದೆ. ಅವರು ವೆನಿಜುಲಾ ಜೊತೆಗೆ ಬಹಳ ನಿಕಟವಾದಂತಹ ಸಂಪರ್ಕವನ್ನು ಹೊಂದಿದ್ರು. ಹೀಗಾಗಿ ಆ ದೇಶ ರನ್ ಆಗ್ತಾ ಇತ್ತು. ಈಗ ವೆನಿಜುಲಾ ಕಥೆಯನ್ನ ಅಮೆರಿಕ ಮುಗಿಸಿರೋದ್ರಿಂದ ಕ್ಯೂಬಾಗಿದ್ದಂತಹ ಚಾನಲ್ ಬಂದಾಗಿದೆ. ಅವರಿನ್ ಹೆಚ್ಚು ದಿನ ದೇಶವನ್ನ ನಡೆಸೋದಕ್ಕಾಗೋದಿಲ್ಲ ಅಂತ ಟ್ರಂಪ್ಗೆ ಅನಿಸ್ತಾ ಇದೆ. ಟ್ರಂಪ್ ಅವರ ನೆಕ್ಸ್ಟ್ ಟಾರ್ಗೆಟ್ ಇರುವಂತಹದ್ದು ಮೆಕ್ಸಿಕೋ. ಮೆಕ್ಸಿಕೋ ಅಮೆರಿಕದ ಜೊತೆಗೆ ಬಾರ್ಡರ್ ಶೇರ್ ಮಾಡಿರುವಂತಹ ಉತ್ತರ ಅಮೆರಿಕ ಖಂಡದ ದೇಶ. ಇದು ಕ್ಲೌಡಿಯಾ ಶೇನ್ಬಾಮ್ ಇದರ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಟ್ರಂಪ್ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ಮೆಕ್ಸಿಕೋವನ್ನ ಟಾರ್ಗೆಟ್ ಮಾಡಿದ್ರು. ಆರಂಭದಲ್ಲಿ 50% ಟ್ಯಾರಿಫ್ ಹಾಕಿದ್ರು, ನಂತರ ಅದನ್ನ 30%ಗೆ ಡೌನ್ ಮಾಡಿದ್ರು. ಈಗ ಟ್ರಂಪ್ ಅವರು ಮೆಕ್ಸಿಕೋವನ್ನ ಪುನಃ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಟ್ರಂಪ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮೆಕ್ಸಿಕೋದವರು ಭಾರಿ ಪ್ರಮಾಣದಲ್ಲಿ ನಮಗೆ ಡ್ರಗ್ಸ್ ಅನ್ನ ಕಳಿಸ್ತಾ ಇದ್ದಾರೆ, ಇದನ್ನ ತಡೆಯೋದಕ್ಕೆ ಮೆಕ್ಸಿಕೋ ಕೈಲಿ ಸಾಧ್ಯ ಆಗ್ತಾ ಇಲ್ಲ, ಹೀಗಾಗಿ ನಾವು ಅಲ್ಲಿಗೆ ಎಂಟ್ರಿ ಕೊಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಮೆಕ್ಸಿಕೋ ವಿಚಾರದಲ್ಲಿ ಪತ್ರಕರ್ತರು ಕೇಳದಂತಹ ಪ್ರಶ್ನೆಗೆ ಟ್ರಂಪ್ ನೇರವಾಗಿ ಈ ಉತ್ತರ ಕೊಟ್ಟಿದ್ದಾರೆ. ಮೆಕ್ಸಿಕೋದಲ್ಲಿರುವಂತಹ ಅಧ್ಯಕ್ಷ ಶೇನ್ ಬಾಮ್ ಅನ್ನ ನಾನು ಇಷ್ಟಪಡ್ತೀನಿ. ಪ್ರತಿ ಬಾರಿ ಆಕೆಯ ಜೊತೆಗೆ ಫೋನ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಅವಳಿಗೆ ಹೇಳ್ತಾ ಇರ್ತೀನಿ, ನಮ್ಮ ಸೇನೆಯನ್ನ ನಿಮ್ಮಲ್ಲಿ ಕಳುಹಿಸಿ ಕೊಡ್ತೀನಿ, ನಮಗಿರುವಂತಹದ್ದು ಇದೊಂದೇ ಆಪ್ಷನ್ ಅಂತ ನಾನು ಆಕೆಗೆ ಹೇಳಿದ್ದೀನಿ. ಹೀಗಂತ ಟ್ರಂಪ್ ಹೇಳ್ತಾರೆ. ಅದಕ್ಕೆ ಪತ್ರಕರ್ತರು ಕೇಳ್ತಾರೆ, ಅವ್ರೇನು ಹೇಳಿದ್ರು, ಅದಕ್ಕೆ ಒಪ್ಕೊಂಡ್ರ ಅಂತ.
ಅದಕ್ಕೆ ಟ್ರಂಪ್ ಹೇಗೆ ಉತ್ತರ ಕೊಡ್ತಾರೆ ಗೊತ್ತಾ? ಹೌದು, ಆಕೆ ಚಿಂತಿತಳಾಗಿದ್ದಾಳೆ. ನಾನು ಈ ವಿಚಾರ ಹೇಳಿದಾಗ್ಲೆಲ್ಲ ಆಕೆ ಹೆದರ್ಕೊಳ್ತಾಳೆ. ಆದರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೆಕ್ಸಿಕೋನ ಡ್ರಗ್ಸ್ ಕಾರ್ಟೆಲ್ ರನ್ ಮಾಡ್ತಾ ಇದೆ. ನಮಗೆ ಬೇರೆ ಆಪ್ಷನ್ ಇಲ್ಲ ಅಂತ ಟ್ರಂಪ್ ಅವರು ನೇರವಾಗಿ ಹೇಳ್ತಾರೆ. ಅಲ್ಲಿಗೆ ಮಿತ್ರರೇ, ಮೆಕ್ಸಿಕೋದ ಅಧ್ಯಕ್ಷರನ್ನ ಹಿಡ್ಕೊಂಡ್ಬರುವಂತಹ ಕೆಲಸಕ್ಕೆ ಟ್ರಂಪ್ ಹೋಗದೇ ಇರಬಹುದು, ಆದರೆ ಮೆಕ್ಸಿಕೋಗೆ ಸೇನೆ ಕಳುಹಿಸುವಂತಹ ಕೆಲಸಕ್ಕೆ ಟ್ರಂಪ್ ಮುಂದಾಗ್ತಾರೆ. ಇದೆಲ್ಲದಕ್ಕಿಂತ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ವಿಚಾರ ಯಾವುದು ಕೇಳಿದ್ರೆ ಅದು ಗ್ರೀನ್ಲ್ಯಾಂಡ್ ವಿಚಾರ. ಗ್ರೀನ್ಲ್ಯಾಂಡ್ ಅಮೆರಿಕದಿಂದ 3,000 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರದೇಶ. ಅದು ಅತ್ಯಂತ ಕಡಿಮೆ ಜನ ವಾಸ ಮಾಡ್ತಾರೆ. ಈ ಗ್ರೀನ್ಲ್ಯಾಂಡ್ನಲ್ಲಿರುವಂತಹದ್ದು ಕೇವಲ 56ರಿಂದ 58 ಸಾವಿರ ಮಂದಿ ಮಾತ್ರ. ಆದರೆ ಇಲ್ಲಿ ಸ್ವತಂತ್ರ ಆಡಳಿತ ವ್ಯವಸ್ಥೆ ಇದೆ. ಆದರೆ ಇದು ಡೆನ್ಮಾರ್ಕ್ನ ಕಿಂಗ್ಡಮ್ ಅಂಡರ್ ಅಲ್ಲಿ ಬರುವಂತಹ ಪ್ರದೇಶ. ಗ್ರೀನ್ಲ್ಯಾಂಡ್ ಏನು ಸಣ್ಣ ಪುಟ್ಟ ಪ್ರದೇಶ ಅಲ್ಲ. ಅದು 21,66,000 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಟ್ರಂಪ್ ಹೇಳ್ತಾ ಇದ್ದಾರೆ, ಈ ಗ್ರೀನ್ಲ್ಯಾಂಡ್ ಈಗ ನಮಗೆ ಬೇಕು, ಅಮೆರಿಕ ಅದನ್ನ ವಶಕ್ಕೆ ಪಡೆಯುತ್ತೆ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಯಾಕೆ? ಅದಕ್ಕೆ ಟ್ರಂಪ್ ಏನು ಕಾರಣ ಕೊಡ್ತಾ ಇದ್ದಾರೆ ಕೇಳಿದ್ರೆ, ಮೇಲ್ನೋಟಕ್ಕೆ ಟ್ರಂಪ್ ಹೇಳ್ತಾ ಇರುವಂತದ್ದು ಅದು ಸ್ಟ್ರಾಟಜಿಕಲಿ ತೀರಾ ಇಂಪಾರ್ಟೆಂಟ್ ಆದಂತಹ ಲೊಕೇಶನ್ ನಲ್ಲಿದೆ. ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿಯ ಕನ್ಸರ್ನ್ ನಿಂದಾಗಿ ಗ್ರೀನ್ಲ್ಯಾಂಡ್ ಅಮೆರಿಕದ ಭಾಗ ಆಗಬೇಕು ಅನ್ನುವಂಥದ್ದು ಟ್ರಂಪ್ ಅವರ ವಾದ. ಮಿತ್ರರೇ, ಗ್ರೀನ್ಲ್ಯಾಂಡ್ ಇರುವಂಥದ್ದು ಅಮೆರಿಕದಿಂದ 3,500 ಕಿಲೋಮೀಟರ್ ದೂರದಲ್ಲಿ. ಅದು ಅಮೆರಿಕದ ಸೆಕ್ಯೂರಿಟಿಗೆ ಥ್ರೆಟ್ ತರುತ್ತೆ ಅಂತಂದ್ರೆ ಅದಕ್ಕೆ ಯಾವುದೇ ಅರ್ಥ ಇಲ್ಲ. ಈಗ ಅಲಾಸ್ಕಾ ಅಮೆರಿಕದ ಭೂಭಾಗ. ಅಲಾಸ್ಕಾದಿಂದ ರಷ್ಯಾ ಎಷ್ಟು ದೂರದಲ್ಲಿದೆ? ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ. ಆದರೆ ಟ್ರಂಪ್ ಅವರ ಕಲ್ಪನೆ ಏನು ಗೊತ್ತಾ? ಗ್ರೀನ್ಲ್ಯಾಂಡ್ ಅನ್ನು ವಶಕ್ಕೆ ಪಡೆಯೋದಕ್ಕೆ ರಷ್ಯಾ ಮುಂದಾಗಬಹುದು ಅಥವಾ ಚೈನಾ ಮುಂದಾಗಬಹುದು. ಯಾಕೆಂದ್ರೆ ಡೆನ್ಮಾರ್ಕ್ಗೆ ಆ ಎರಡು ದೇಶಗಳಿಂದ ರಕ್ಷಿಸಿಕೊಳ್ಳುವಂತಹ ಶಕ್ತಿ ಇಲ್ಲ. ಒಂದು ವೇಳೆ ಗ್ರೀನ್ಲ್ಯಾಂಡ್ ಚೈನಾ ಅಥವಾ ರಷ್ಯಾದ ಪಾಲಾಗಿದ್ದೇ ಆದರೆ ಅಮೆರಿಕದ ಸೆಕ್ಯೂರಿಟಿಗೆ ಥ್ರೆಟ್ ಎದುರಾಗುತ್ತೆ. ಹೀಗಾಗಿ ನಾವು ಅದಕ್ಕೆ ಅವಕಾಶ ಕೊಡೋದಿಲ್ಲ, ನಾವೇ ಅದನ್ನು ವಶಕ್ಕೆ ಪಡೆದು ಬಿಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವ ಉದ್ದೇಶ ಏನು ಗೊತ್ತಾ? ಗ್ರೀನ್ಲ್ಯಾಂಡ್ ಒಂದು ಹಿಮಗೆಡ್ಡೆಯಾಗಿದ್ರೂ ಕೂಡ ಅಲ್ಲಿ ಅಪಾರ ಪ್ರಮಾಣದ ನ್ಯಾಚುರಲ್ ರಿಸೋರ್ಸಸ್ ಇದೆ. ಅತಿ ಮುಖ್ಯವಾಗಿ ಅಲ್ಲಿ ಹೇರಳವಾಗಿ ರೇರ್ ಅರ್ತ್ ಮಿನರಲ್ಸ್ ಸಿಗುತ್ತೆ ಎನ್ನುವಂಥ ಊಹೆ ಇದೆ. ಸದ್ಯ ಟ್ರಂಪ್ಗೆ ರೇರ್ ಅರ್ತ್ ಮಿನರಲ್ಸ್ ಎಲ್ಲೇ ಸಿಗುತ್ತೆ ಅಂತಂದ್ರೂ ಕೂಡ ಅದು ತನಗೆ ಬೇಕು ಅಂತ ಹೇಳ್ತಾರೆ. ಹೀಗಾಗಿ ಗ್ರೀನ್ಲ್ಯಾಂಡ್ ಅನ್ನು ವಶಕ್ಕೆ ಪಡೆಯುವಂತಹದ್ದು ತುಂಬಾ ಈಸಿ. ಯಾಕೆಂದ್ರೆ ಅಲ್ಲಿ ದೊಡ್ಡ ಮಟ್ಟದ ಜನಸಂಖ್ಯೆ ಇಲ್ಲ. ವಶಕ್ಕೆ ಪಡೆದ್ರೆ ಅಲ್ಲೇನೋ ಪ್ರತಿಭಟನೆ ಆಗುತ್ತೆ, ಇನ್ನೊಂದಾಗುತ್ತೆ, ಯಾವುದು ತಲೆ ಕೆಡಿಸ್ಕೊಳ್ಬೇಕಾಗೇ ಇಲ್ಲ. ನಾವು ಈಸಿಯಾಗಿ ಅಲ್ಲಿಗೆ ಸೇನೆ ಕಳುಹಿಸಿ ಬಿಟ್ರೆ ಅದು ನಮ್ಮ ಕೈವಶ ಆಗುತ್ತೆ ಅಂತ ಟ್ರಂಪ್ ಅಂದುಕೊಳ್ತಾ ಇದ್ದಾರೆ. ಅದಕ್ಕೂ ಮುಂದುವರೆದು ಹೇಳಬೇಕು ಅಂತಂದ್ರೆ ಗ್ರೀನ್ಲ್ಯಾಂಡ್ ನಲ್ಲಿ ಈಗಾಗಲೇ ಅಮೆರಿಕದ ಮಿಲಿಟರಿ ಬೇಸ್ ಕೂಡ ಇದೆ. ಅದನ್ನು ಅಮೆರಿಕ ವಶಕ್ಕೆ ಪಡೆಯೋದು ಅಂತಂದ್ರೆ ಇನ್ನೊಂದೆರಡು ಯುದ್ಧ ವಿಮಾನವನ್ನ ಆ ಬೇಸ್ನಲ್ಲಿ ಇಳಿಸ್ಬಿಟ್ಟು ಅಮೆರಿಕದ ಧ್ವಜ ಹಾರಿಸಿದ್ರೆ ಮುಗಿದು ಹೋಯ್ತು ಕತೆ. ಒಂದು ವೇಳೆ ಗ್ರೀನ್ಲ್ಯಾಂಡ್ ಏನಾದರೂ ಅಮೆರಿಕದ ಅಧಿಕೃತ ಭೂಭಾಗ ಆಗಿದ್ದೇ ಆದರೆ ಅಮೆರಿಕ ವಿಶ್ವದಲ್ಲಿ 2ನೇ ಅತಿ ದೊಡ್ಡ ದೇಶ ಆಗುತ್ತೆ. ಈಗ ರಷ್ಯಾ ನಂಬರ್ 1 ದೇಶ ಆಗಿದೆ. ರಷ್ಯಾ ಬಳಿಯಲ್ಲಿ ಒಟ್ಟು 1,70,00,000 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಭೂಭಾಗ ಇದೆ. 2ನೇ ಸ್ಥಾನದಲ್ಲಿರುವಂತಹದ್ದು ಕೆನಡಾ ಬಳಿಯಲ್ಲಿ ಒಟ್ಟು 99,84,000 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಭೂಭಾಗ ಇದೆ. ವಿಶ್ವದಲ್ಲಿ ಅಮೆರಿಕದ್ದು 3ನೇ ಪ್ಲೇಸ್. ಅಮೆರಿಕ ಬಳಿಯಲ್ಲಿರುವಂತಹ ಒಟ್ಟು ಭೂಭಾಗ 98,33,000 ಸ್ಕ್ವೇರ್ ಕಿಲೋಮೀಟರ್. ಒಂದು ವೇಳೆ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕ ವಶಕ್ಕೆ ಪಡೆದಿದ್ದೇ ಆದರೆ ಗ್ರೀನ್ಲ್ಯಾಂಡ್ ಒಟ್ಟು 21,66,000 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆಯಲ್ಲ, ಇದು ಅಮೆರಿಕದೊಂದಿಗೆ ಮರ್ಜ್ ಆಗುತ್ತಲ್ಲ. ಆಗ ಅಮೆರಿಕದ ಒಟ್ಟು ಭೂಗೋಳ 1,20,00,000 ಸ್ಕ್ವೇರ್ ಕಿಲೋಮೀಟರ್ನಷ್ಟಾಗತ್ತೆ. ಈಗ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕ ವಶಕ್ಕೆ ಪಡೆಯುವಂತಹದ್ದು ತುಂಬಾ ಈಸಿ ಇದ್ರೂ ಕೂಡ ಟೆಕ್ನಿಕಲಿ ಒಂದಷ್ಟು ಸಮಸ್ಯೆ ಇದೆ. ಅದೇನು ಕೇಳಿದ್ರೆ, ಈ ಗ್ರೀನ್ಲ್ಯಾಂಡ್ ಅನ್ನ ಡೆನ್ಮಾರ್ಕ್ ಕಂಟ್ರೋಲ್ ಮಾಡ್ತಾ ಇದೆ. ಅಂದ್ರೆ ಡೆನ್ಮಾರ್ಕ್ನ ಕಿಂಗ್ಡಮ್ ಅಡಿಯಲ್ಲಿ ಬರುವಂತಹ ಪ್ರದೇಶ ಇದು. ಹೀಗಾಗಿ ಡೆನ್ಮಾರ್ಕ್ ಈ ಪ್ರದೇಶವನ್ನ ಅಮೆರಿಕಾಗೆ ಬಿಟ್ಟು ಕೊಡೋದಕ್ಕೆ ಈ ತಕ್ಷಣದವರೆಗೂ ಕೂಡ ಸಿದ್ಧ ಇಲ್ಲ. ಅವರು ಮಾರಾಟ ಮಾಡೋದಕ್ಕೂ ರೆಡಿ ಇಲ್ಲ, ಅಥವಾ ಸೈನಿಕ ಕಾರ್ಯಾಚರಣೆಯನ್ನ ಮಾಡಿ ಅಮೆರಿಕ ವಶಕ್ಕೆ ಪಡೆಯುತ್ತೆ ಅಂತಂದ್ರೆ ಅದಕ್ಕೂ ಕೂಡ ಅವರು ಒಪ್ಪೋದಿಲ್ಲ. ಇದರ ನಡುವೆ ಟೆಕ್ನಿಕಲ್ ಸಮಸ್ಯೆ ಏನು ಕೇಳಿದ್ರೆ, ಈ ಡೆನ್ಮಾರ್ಕ್ ಕೂಡ ನ್ಯಾಟೋದ ದೇಶ. ನಿಮಗೆಲ್ಲ ಗೊತ್ತೇ ಇದೆ, ನ್ಯಾಟೋದಲ್ಲಿ ಆರ್ಟಿಕಲ್ 5 ಇದೆ. ಈ ಆರ್ಟಿಕಲ್ 5 ಏನು ಹೇಳುತ್ತೆ? ನ್ಯಾಟೋದ ಸದಸ್ಯತ್ವ ಹೊಂದಿದಂತಹ ಯಾವುದೇ ದೇಶದ ಮೇಲೆ ದಾಳಿ ಆದರೂ ಕೂಡ, ಅದರ ಸಾರ್ವಭೌಮತ್ವಕ್ಕೆ ಧಕ್ಕೆ ತಂದರೂ ಕೂಡ ಅದು ಎಲ್ಲ ನ್ಯಾಟೋದ ಸದಸ್ಯ ದೇಶಗಳಿಗೆ ಸಂಬಂಧಿಸಿದ ವಿಚಾರ ಆಗುತ್ತೆ. ಎಲ್ಲ ನ್ಯಾಟೋ ದೇಶದ ಮೇಲಿನ ಅಟ್ಯಾಕ್ ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ. ಯಾರು ಅಟ್ಯಾಕ್ ಮಾಡಿರ್ತಾರೋ ಅವರ ವಿರುದ್ಧವಾಗಿ ಎಲ್ಲ ನ್ಯಾಟೋದ ದೇಶಗಳು ಕೂಡ ನಿಂತ್ಕೊಳ್ತವೆ. ಈಗ ಅಮೆರಿಕ ಕೂಡ ನ್ಯಾಟೋದ ದೇಶ, ಇನ್ನೊಂದು ಕಡೆ ಡೆನ್ಮಾರ್ಕ್ ಕೂಡ ನ್ಯಾಟೋದ ದೇಶ. ಇಂತಹ ಸಂದರ್ಭದಲ್ಲಿ ಆರ್ಟಿಕಲ್ 5 ಹೇಗೆ ವರ್ಕ್ ಆಗುತ್ತೆ ಕೇಳಿದ್ರೆ, ಯಾರು ಮೊದಲು ದಾಳಿ ಮಾಡ್ತಾರೋ ಅವರ ವಿರುದ್ಧವಾಗಿ ಉಳಿದ ನ್ಯಾಟೋ ದೇಶಗಳು ನಿಂತ್ಕೊಳ್ತವೆ. ಹೀಗಾಗಿ ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ದಾಳಿ ಮಾಡಿದ್ದೇ ಆದರೆ ಉಳಿದಂತಹ ಎಲ್ಲ ನ್ಯಾಟೋದ ದೇಶಗಳು ಕೂಡ ಅಮೆರಿಕದ ವಿರುದ್ಧ ದಾಳಿ ಮಾಡಬೇಕಾಗತ್ತೆ. ಯಾಕೆ ಕೇಳಿದ್ರೆ ಆಗ ಈ ನ್ಯಾಟೋದ ಆರ್ಟಿಕಲ್ 5 ಆಕ್ಟಿವೇಟ್ ಆಗುತ್ತೆ. ಮಿತ್ರರೇ, ಇದನ್ನ ನಾನು ನಿಮಗೆ ಹೇಳಿದಂತಹ ಸಂದರ್ಭದಲ್ಲಿ ನಿಮಗೇನು ಅನ್ನಿಸ್ತಾ ಇದೆ ಗೊತ್ತಾ? ಇವನೇನೋ ಜೋಕ್ ಮಾಡ್ತಾ ಇದ್ದಾನೆ. ಏನು ನ್ಯಾಟೋದ ದೇಶಗಳೆಲ್ಲ ಅಮೆರಿಕದ ವಿರುದ್ಧವಾಗಿ ನಿಂತ್ಕೊಳ್ತವ? ಇದು ಸಾಧ್ಯವಾ ಅಂತ? ಸಾಧ್ಯ ಇಲ್ಲದೆ ಇರಬಹುದು. ಆದರೆ ನ್ಯಾಟೋದ ನಿಯಮಗಳು ಹೇಳೋದು ಹಾಗೆ ಅಲ್ವಾ? ಅಂದರೆ ಒಂದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಡೆನ್ಮಾರ್ಕ್ನ ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕ ಏನಾದರೂ ದಾಳಿ ಮಾಡಿದ್ದೇ ಆದರೆ ಅದೊಂದು ಡಿಸಾಸ್ಟರ್ ಆಗುತ್ತೆ. ನ್ಯಾಟೋದ ಅಸ್ತಿತ್ವವನ್ನೇ ಕುಸಿಯುವಂತೆ ಮಾಡುತ್ತೆ. ಮತ್ತೆ ನ್ಯಾಟೋಗೇನು ಅರ್ಥವೇ ಇರೋದಿಲ್ಲ.
ಹಾಗೆ ನೋಡೋಕೆ ಹೋದ್ರೆ ನ್ಯಾಟೋ ವಿಚಾರವನ್ನ ಬಿಟ್ಬಿಡಿ, ಈಗ ವೆನಿಜುವೆಲಾ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆಯಲ್ಲ, ಇದು ಕೂಡ UN ಚಾರ್ಟರ್ನ ಸ್ಪಷ್ಟ ಉಲ್ಲಂಘನೆ. UN ಚಾರ್ಟರ್ನ ಆರ್ಟಿಕಲ್ 2/4 ಏನ್ ಹೇಳುತ್ತೆ? ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದಂತಹ ಯಾವುದೇ ದೇಶ ಇನ್ನೊಂದು ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಹ ಯಾವುದೇ ದಾಳಿ ಮಾಡಕೂಡದು. ಹಾಗೊಂದು ವೇಳೆ ದಾಳಿ ಮಾಡಿದ್ದೇ ಆದ್ರೆ ಅದು ವಿಶ್ವಸಂಸ್ಥೆಯ ಚಾರ್ಟರ್ನ ಉಲ್ಲಂಘನೆ ಆಗತ್ತೆ. ಕೇವಲ 2 ಸನ್ನಿವೇಶದಲ್ಲಿ ಮಾತ್ರ ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡೋದಕ್ಕೆ ವಿಶ್ವಸಂಸ್ಥೆ ಅವಕಾಶವನ್ನ ಕೊಡುತ್ತೆ. ಮೊದಲನೇ ಸನ್ನಿವೇಶ ಯಾವುದು ಕೇಳಿದ್ರೆ ಆ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗುವಂತಹ ಸನ್ನಿವೇಶ. ಆಗ ಸೆಲ್ಫ್ ಡಿಫೆನ್ಸ್ಗೆ ವಿಶ್ವಸಂಸ್ಥೆಯೇ ಅನುಮತಿ ಕೊಟ್ಟು ಬಿಡುತ್ತೆ. ಎರಡನೇದಾಗಿ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಇದ್ದಂತಹ ಸಂದರ್ಭದಲ್ಲಿ ಅದೆರಡೂ ಕೂಡ ವಿಶ್ವಸಂಸ್ಥೆಯಲ್ಲೇ ನಿರ್ಧಾರ ಆಗಬೇಕು, ನಂತರ ಯುದ್ಧ ಶುರುವಾಗಬೇಕು. ನನ್ನ ಮನಸ್ಸಿಗೆ ಏನೋ ಅನಿಸ್ತು ಅಂತ ಹೇಳಿ ನಾನು ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದು ವಿಶ್ವಸಂಸ್ಥೆಯ ನಿಯಮ ಹೇಳುವಂತಹದ್ದು. ಆದ್ರೆ ಅಮೆರಿಕ ವೆನಿಜುಲಾ ಮೇಲೆ ದಾಳಿ ಮಾಡ್ತಲ್ಲ, ಅಲ್ಲಿ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿಗೆ ಏನ್ ಥ್ರೆಟ್ ಇತ್ತು, ಅಥವಾ ಅಮೆರಿಕದ ಸಾರ್ವಭೌಮತ್ವಕ್ಕೆ ಏನಾದರೂ ಧಕ್ಕೆ ಆಗಿತ್ತಾ? ವೆನಿಜುಲಾ ಯಾವತ್ತೂ ಕೂಡ ಅಮೆರಿಕದ ತಂಟೆಗೆ ಬಂದಿರಲಿಲ್ಲ. ಅವ್ರ ಪಾಡಿಗೆ ಅವರೆಲ್ಲ ಸೌತ್ ಅಮೆರಿಕಾದಲ್ಲಿ ಇದ್ರು ರೀ. ಅಮೆರಿಕ ಅಲ್ಲಿಗೆ ಹೋಗಿ ದಾಳಿ ಮಾಡ್ತು ಅಂತಂದ್ರೆ ಇದು ವಿಶ್ವಸಂಸ್ಥೆಯ ನಿಯಮವನ್ನ ಉಲ್ಲಂಘನೆ ಮಾಡದಂತೆ. ಆದ್ರೆ ವಿಶ್ವಸಂಸ್ಥೆ ಅಮೆರಿಕದ ವಿರುದ್ಧ ಏನ್ ಕ್ರಮ ಕೈಗೊಂಡಿದೆ? ಹಾಗೆ ನೋಡೋಕ್ ಹೋದ್ರೆ ವಿಶ್ವಸಂಸ್ಥೆಯ ನಿಯಮವನ್ನೇ ಪಾಲನೆ ಮಾಡೋದಾದ್ರೆ ಅಮೆರಿಕ ಮೇಲೆ ಕಠಿಣವಾದಂತಹ ಆರ್ಥಿಕ ದಿಗ್ಬಂಧನಗಳನ್ನ ಹೇರಬಹುದು ವಿಶ್ವಸಂಸ್ಥೆ. ನನಗನ್ಸುತ್ತೆ ಚೈನಾ ಮತ್ತು ರಷ್ಯಾ ಈ ವಿಚಾರದಲ್ಲಿ ಬಹಳ ಅಗ್ರೆಸಿವ್ ಆದಂತಹ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಆ ಎರಡೂ ದೇಶಗಳು ಬಹಳ ನ್ಯೂಟ್ರಲ್ ಆದಂತೆ ಕಂಡು ಬರ್ತಾ ಇದ್ದಾವೆ. ಚಿಕ್ಕ ಪುಟ್ಟ ಸ್ಟೇಟ್ಮೆಂಟ್ಗಳು ಮಾತ್ರ ಬರ್ತಾ ಇದ್ದಾವೆ. ಚೈನಾ ತನ್ನನ್ನು ತಾನು ಗ್ಲೋಬಲಿ ದೊಡ್ಡ ಶಕ್ತಿಶಾಲಿ ಅಂತ ಹೇಳ್ಕೊಳ್ಳುತ್ತೆ. ಆದರೆ ಇಂತಹ ವಿಚಾರದಲ್ಲಿ ಚೈನಾ ಹೇಗೆ ಡೀಲ್ ಮಾಡ್ತಾ ಇದೆ? ಅಲ್ಲಿಗೆ ವಿಶ್ವಸಂಸ್ಥೆ ಎನ್ನುವಂಥದ್ದು ಅಮೆರಿಕದ ಕೈಗೊಂಬೆ. ಅಮೆರಿಕ ಏನು ಹೇಳುತ್ತೋ ಅದನ್ನು ಮಾಡಿಕೊಂಡಿರುವಂತಹ ಒಂದು ಸಂಸ್ಥೆಯಾಗಿ ಉಳಿದಿದೆ. ಅದಕ್ಕೆ ಯಾವುದೇ ಅರ್ಥ ಇಲ್ಲ. ಮುಂದೆ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕ ವಶಕ್ಕೆ ಪಡೆದ್ರೂ ಕೂಡ ಇದೇ ರೀತಿಯಾಗಿ ಆಗುತ್ತೆ. ವಿಶ್ವಸಂಸ್ಥೆಯಲ್ಲೂ ಏನು ತೀರ್ಮಾನ ಆಗೋದಿಲ್ಲ, ನ್ಯಾಟೋದಲ್ಲೂ ಕೂಡ ಏನೂ ಬೆಳವಣಿಗೆ ಆಗೋದಿಲ್ಲ. ಹಾಗಾದ್ರೆ ಟ್ರಂಪ್ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ? ಈಗ ವೆನಿಜುಲಾ ಮೇಲೆ ಅಟ್ಯಾಕ್ ಮಾಡಿದ್ರಪ್ಪ, ಅಲ್ಲಿ ಅಪಾರ ಪ್ರಮಾಣದ ಆಯಿಲ್ ರಿಸೋರ್ಸ್ ಇದೆ, ಟ್ರಂಪ್ ಅದರ ಮೇಲೆ ಕಣ್ಣು ಹಾಕಿ ದಾಳಿ ಮಾಡಿದ್ರು. ಒಂದು ಹಂತಕ್ಕೆ ಒಪ್ಕೊಳ್ಬಹುದು, ಅಂದ್ರೆ ಅವ್ರು ದಾಳಿ ಮಾಡಿದ್ದು ಸರಿ ಅಂತಲ್ಲ, ಆ ಕಾರಣಕ್ಕೋಸ್ಕರವಾಗಿ ದಾಳಿ ಮಾಡಿದ್ದಾರೆ ಅಂತ ಒಪ್ಕೊಳ್ಬಹುದು. ಆದ್ರೆ ಕ್ಯೂಬಾ, ಮೆಕ್ಸಿಕೋ, ಕೊಲಂಬಿಯಾ, ಗ್ರೀನ್ಲ್ಯಾಂಡ್ ಹೀಗೆ ಟ್ರಂಪ್ ಅವರ ಲೀಸ್ಟ್ ಬೆಳೀತಾನೆ ಹೋಗ್ತಾ ಇದೆಯಲ್ಲ, ಇದಕ್ಕೆಲ್ಲ ಏನ್ ಕಾರಣ, ಯಾವ ಉದ್ದೇಶ ಇಟ್ಕೊಂಡಿದ್ದಾರೆ ಕೇಳಿದ್ರೆ ಮಿತ್ರರೇ, ಟ್ರಂಪ್ ಅವರು 1823ರಲ್ಲಿ ಆಗಿನ ಅಮೆರಿಕದ ರಾಷ್ಟ್ರಪತಿಯಾಗಿದ್ದಂತಹ ಜೇಮ್ಸ್ ಮನ್ರೋ ಡಾಕ್ಟ್ರಿನ್ ಅನ್ನ ಜಾರಿಗೆ ತರೋದಕ್ಕೆ ಇಚ್ಛೆಯನ್ನ ಹೊಂದಿದ್ದಾರೆ. ಟ್ರಂಪ್ ಅವರು ಅದೇ ಹಾದಿಯಲ್ಲಿ ನಡೀತಾ ಇದ್ದಾರೆ. ಏನಿದು ಜೇಮ್ಸ್ ಮನ್ರೋ ಡಾಕ್ಟ್ರಿನ್? ಮಿತ್ರರೇ, ಜೇಮ್ಸ್ ಮನ್ರೋ 1823ರ ಅವಧಿಯಲ್ಲಿ ಅಮೆರಿಕದ ರಾಷ್ಟ್ರಪತಿಯಾಗಿದ್ರು. ಆಗ ಈ ಯುರೋಪ್ನ ರಾಷ್ಟ್ರಗಳ ವಸಾಹತುಶಾಹಿ ನೀತಿ ಇತ್ತಲ್ಲ, ಇದು ಪೀಕ್ನಲ್ಲಿತ್ತು. ವಿಶ್ವದ ಎಲ್ಲಾ ಭಾಗಗಳಿಗೂ ಕೂಡ ಯುರೋಪ್ ಎಂಟ್ರಿ ಕೊಡ್ತಾ ಇತ್ತು. ಆಗ ಅಮೆರಿಕದ ಅಧ್ಯಕ್ಷ ಮನ್ರೋ ಹೇಳ್ತಾರೆ, ಈ ವೆಸ್ಟರ್ನ್ ಎಮಿಸ್ಪೇರ್ ಇದೆಯಲ್ಲ, ನಮ್ಮ ಭೂಗೋಳ ಇದೆಯಲ್ಲ, ಇದರಲ್ಲಿ ಪಶ್ಚಿಮ ಗೋಳಾರ್ಧ ಏನಿದೆ ಇದು ಕಂಪ್ಲೀಟ್ ಆಗಿ ಅಮೆರಿಕದ ಕಂಟ್ರೋಲ್ನಲ್ಲಿರಬೇಕು. ಇಲ್ಲೇನೇ ಇದ್ರೂ ಕೂಡ ಅಮೆರಿಕದ್ದೇ ಪ್ರಭಾವ ನಡಿಬೇಕು. ಇಲ್ಲಿಗೆ ಯುರೋಪ್ನ ರಾಷ್ಟ್ರಗಳು ಎಂಟ್ರಿ ಕೊಟ್ಟಿದ್ದೆ ಆದ್ರೆ ಅದನ್ನ ಅಮೆರಿಕದ ಮೇಲಿನ ದಾಳಿ ಅಂತಲೇ ನಾವು ಪರಿಗಣಿಸ್ತೀವಿ. ಹೀಗಂತ ಮನ್ರೋ ಒಂದು ಡಾಕ್ಟ್ರಿನ್ ಅನ್ನು ತಂದಿದ್ರು. ಈ ಪಶ್ಚಿಮ ಗೋಳಾರ್ಧದಲ್ಲಿ UK ಬರುತ್ತೆ, ಹಾಗೆ ಪಶ್ಚಿಮ ಆಫ್ರಿಕಾದ ಕೆಲ ದೇಶಗಳು ಕೂಡ ಬರ್ತವೆ, ಜೊತೆಗೆ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕ, ಈ ಎಲ್ಲಾ ದೇಶಗಳು ಕೂಡ ಪಶ್ಚಿಮ ಗೋಳಾರ್ಧದಲ್ಲಿ ಬರುವಂತಹ ದೇಶಗಳು. ಈಗ 1823ರ ಮನ್ರೋ ಡಾಕ್ಟ್ರಿನ್ ಏನಿದೆ ಇದನ್ನ ಜಾರಿಗೊಳಿಸೋದಕ್ಕೆ ಟ್ರಂಪ್ ಹೊರಟಿದಾರಾ, ಅಥವಾ ಇದನ್ನ ಡೊನಾಲ್ಡ್ ಡಾಕ್ಟ್ರಿನ್ ಆಗಿ ಜಾರಿಗೆ ತರ್ತಾರಾ? ಈ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಗೊತ್ತಿಲ್ಲ, ಟ್ರಂಪ್ ಅವರ ಹುಚ್ಚಾಟ ಎಲ್ಲಿಗೆ ಎಂಡ್ ಆಗತ್ತೆ, ಯಾವ ರೂಪದಲ್ಲಿ ಎಂಡ್ ಆಗತ್ತೆ, ಯಾರೂ ಕೂಡ ಪ್ರೆಡಿಕ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.